ಸಂಪೂರ್ಣವಾಗಿ ಈ ಬ್ರಿಡ್ಜ್ ಮುಳುಗಡೆ ಆಗಿದೆ. ಎಲ್ಲಾ ಗ್ರಾಮಗಳ ಸಂಚಾರ ಇದೀಗ ಸ್ಥಗಿತ ಆಗಿದೆ. ಬಂದಾಗ ಇದೇ ಒಂದು ರೀತಿಯಲ್ಲಿ ಘಟಪ್ರಭಾ ನದಿ ಅವರಿಗೆ ಶಾಪ ಆಗಿ ಕಾಡುತ್ತೆ. ಆಗಸ್ಟ್ 21ರಂದು ಅಂದ್ರೆ ನಿನ್ನೆ ಏನು ಈ ಮುಧೋಳ ಮತ್ತು ಯಾದವಾಡ ಸಂಪರ್ಕಿಸುವಂತಹ ಪ್ರಮುಖ ಸೇತುವೆ ಯಾದವಾಡ ಸೇತುವೆ ಅಥವಾ ಮುಧೋಳದ ಘಟಪ್ರಭಾ ಸೇತುವೆ ಈಗಾಗಲೇ ಮುಳುಗಡೆಯಾಗಿದೆ ಸಂಪೂರ್ಣವಾಗಿ. ನಿನ್ನೆ ಸಂಜೆ ಹೊತ್ತಿಗೆ ಕೆಲವಷ್ಟು ಬೈಕ್ಗಳನ್ನ ಬಿಡ್ತಾ ಇದ್ರು, ಆದರೆ ಇವತ್ತು ಏನಂತ ಹೇಳಿದ್ರೆ ಯಾವುದೂ ಇಲ್ಲ, ಯಾವ ವೆಹಿಕಲ್ಗಳನ್ನು ಕೂಡ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಈ ಬ್ರಿಡ್ಜ್ ಮುಳುಗಡೆ ಆಗಿದೆ. ಈಗ ಕಳೆದ 2 ದಿನಗಳಿಂದ ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ಏನು ಮಹಾರಾಷ್ಟ್ರ ಮತ್ತು ಬೆಳಗಾವಿಯಲ್ಲಿ ವಿಪರೀತವಾದಂಥ ಮಳೆ ಸುರಿದಿತ್ತು. ಆ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಅಲ್ಲಿನ ನೀರೇನು ಹಿಪ್ಪರಗಿ ಜಲಾಶಯದಿಂದ ಆಗಿರಬಹುದು, ಬೇರೆ ಬೇರೆ ಜಲಾಶಯಗಳಿಂದ ನೀರನ್ನು ಬಿಟ್ಟಿದ್ರು. 50,000 ಕ್ಯೂಸೆಕ್ಕನ್ನು ಈಗ ಕಳೆದ 2-3 ದಿನಗಳಿಂದ ಬಿಟ್ಟಾಗ ಆ ನೀರೇ ಇಷ್ಟು ಪ್ರಮಾಣದಲ್ಲಿ ಈ ಒಂದು ಸೇತುವೆ ಮುಳುಗಡೆಗೆ ಸಾಧ್ಯ ಆಗಿತ್ತು. ಇನ್ನು ಏನಂತ ಹೇಳಿದ್ರೆ ಈಗ ನೀರಿನ ಪ್ರಮಾಣ ಕಡಿಮೆ ಮಾಡಿದ್ದಾರೆ. ನಿನ್ನೆ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ, ಯಾವ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಟ್ಟಿಲ್ಲ. ಮತ್ತು ಬೇರೆ ಬೇರೆ ಕೆಲವೊಂದಿಷ್ಟು ಜಲಾಶಯಗಳ ನೀರನ್ನು ಹೊರಹರಿವನ್ನು ಮಾಡಿದ್ರಿಂದಾಗಿ, ನೀರನ್ನು ಬಿಟ್ಟಿದ್ರಿಂದಾಗಿ ನೀರಿನ ಪ್ರಮಾಣ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಕಡಿಮೆ ಆಗುತ್ತೆ. ಈ ಸೇತುವೆ ಕೂಡ ಏನಂತ ಹೇಳಿದರೆ ಸೇತುವೆ ಮೇಲಿಂದ ನೀರು ತೆರವಾಗುತ್ತೆ, ಆದರೂ ಕೂಡ ಸಂಚಾರಿಕೆ ಮಾತ್ರ ಮುಕ್ತವಾಗಿ ಮಾಡಿಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಸೇತುವೆಯ ಮೇಲೆ ಅಥವಾ ಸೇತುವೆ ಕೆಳಭಾಗದಲ್ಲಿ ನೀರು ಹರಿದಿರೋದ್ರಿಂದಾಗಿ ಆ ಸೇತುವೆಯ ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಏನಾದರೂ ಜರ್ಜರಿತ ಆಗುತ್ತಾ ಅಥವಾ ಅಪಾಯದ ಮಟ್ಟ ಇದೆಯಾ ಅನ್ನೋದನ್ನು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾಗಿರಬಹುದು, ಬೇರೆ ಬೇರೆ ಏನು ಜಿಲ್ಲಾಡಳಿತ ಅಥವಾ ತಾಲೂಕಾಡಳಿತದ ಅಧಿಕಾರಿಗಳು ಅದನ್ನು ಪರೀಕ್ಷೆ ಮಾಡಿದ ನಂತರವೇ ಇದನ್ನು ಸಂಚಾರಕ್ಕೆ ಮುಕ್ತ ಮಾಡ್ತಾರೆ. ಇಲ್ಲಿಂದ ತೆರಳತಕ್ಕಂಥ ಎಲ್ಲ ಜನರು ಕೂಡ ಈಗ ಬಂದಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಯಾದವಾಡ ಆಗಿರಬಹುದು, ಮಿರ್ಜಿ, ಮಲ್ಲಾಪುರ, ಒಂಟಗೋಡಿ, ಚನ್ನಾಳ, ಉತ್ತೂರು, ರಂಜನಗಿ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳ ಸಂಚಾರ ಇದೀಗ ಸ್ಥಗಿತ ಆಗಿದೆ. ಅವರು ಮುಧೋಳಕ್ಕೆ ಸಂಪರ್ಕಿಸಬೇಕಾದ್ರೆ ಸುತ್ತುವರೆದು ಬರಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈಗ ಆಚೆ ಸೇತುವೆಯಿಂದ ಆಚೆ ಜನ ಅಲ್ಲೇ ನಿಂತು ನೋಡ್ತಾ ಇದ್ದಾರೆ, ಈ ಕಡೆ ಸೇತುವೆಯಿಂದ ಜನ ಅಲ್ಲೇ ನಿಂತು ವೀಕ್ಷಣೆಯನ್ನು ಮಾಡುವಂಥ ದೃಶ್ಯಗಳು ಕಾಣ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಕೈಗೊಂಡಿದ್ದಾರೆ. ಈ ದೃಶ್ಯದಲ್ಲಿ ಈಗಾಗಲೇ ಏನಂತ ಹೇಳಿದ್ರೆ ಈ ಕೇವಲ ಒಂದು ದಿನ ಈ ಸೇತುವೆ ಮುಳುಗಡೆ ಆದ ತಕ್ಷಣ ಅಥವಾ ತೆರವು ಆದ ತಕ್ಷಣ ನಷ್ಟ ಏನು ನಿಲ್ಲೋದಿಲ್ಲ, ಇದು ಸರ್ಕಾರಕ್ಕೂ ಕೂಡ ನಷ್ಟ ಆಗುತ್ತೆ. ಯಾಕಂದರೆ ಎಷ್ಟೋ ಏನು ವಿದ್ಯುತ್ ಕಂಬಗಳು ಕೂಡ ನೀರಿನಲ್ಲಿ ನಿಂತಿರುತ್ತೆ, ಎಷ್ಟೋ ವಿದ್ಯುತ್ ಕಂಬಗಳು ಕೂಡ ವಾಲದ ರೀತಿಯಲ್ಲಿ ಕೂಡ ಕಂಡು ಬರುತ್ತೆ. ಹಾಗಾಗಿ ಅದು ಕೂಡ ಅಪಾರವಾದಂಥ ನಷ್ಟ ಆಗಿದೆ. ಇನ್ನೊಂದು ಬದಿಯಲ್ಲಿ ಈ ನೀರು ಬಂದು ಪಕ್ಕದಲ್ಲಿ ಹೋಗುವಾಗ ನೀರಿನ ಬದಿಯಲ್ಲಿರ್ತಕ್ಕಂಥ ಏನು ಬೆಳೆಗಳಿದೆ, ಕಬ್ಬಿನ ಬೆಳೆಗಳು, ಆ ಕಬ್ಬಿನ ಬೆಳೆಗಳು ಕೂಡ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ. ಅದು ಕಬ್ಬಿನ ಬೆಳೆ ಕೂಡ ಈಗ ನಾಶ. ಯಾಕಂತ ಹೇಳಿದ್ರೆ ಒಂದ್ಸಲ ಬಂದು ಒಂದ್ಸಲ ನೀರು ತೆರವಾದ ತಕ್ಷಣ ಅದೇನು ನಷ್ಟ ನಿಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇ ಬೆಳೆಗಳು ಕೊಳ್ತು ಹೋಗುವಂತಿದೆ. ಈಗಾಗಲೇ ಸುತ್ತಮುತ್ತಲ ಗ್ರಾಮಗಳಲ್ಲೂ ಕೂಡ ಏನು ಬೆಳೆ ಹಾಕಿದ್ರು, ಯಾವುದೆಲ್ಲ ಇತ್ತು, ಈರುಳ್ಳಿ ಆಗಿರಬಹುದು, ಹೆಸರಾಗಿರಬಹುದು ಅಥವಾ ಈ ಕಬ್ಬಾಗಿರ್ಬಹುದು, ಇವೆಲ್ಲ ಕೂಡ ಈಗ ನೀರಿನಲ್ಲಿ ನಿಂತು ನೀರಿಗೆ ಘಟಪ್ರಭಾ ನದಿಯ ಸೇತುವೆಗೆ ಆವತ್ತಾಗಿದೆ. ಒಂದು ಕಡೆ ಘಟಪ್ರಭಾ ನದಿ ರೈತರಿಗೆ ವರದಾನವಾದರೆ, ಇನ್ನೊಂದು ಕಡೆ ಈ ರೀತಿ ನೆರೆ ಬಂದಾಗ ಇದೇ ಒಂದು ರೀತಿಯಲ್ಲಿ ಘಟಪ್ರಭಾ ನದಿ ಅವರಿಗೆ ಶಾಪ ಆಗಿ ಕಾಡುತ್ತೆ. ಈ ಒಂದು ಮುಧೋಳ ಮತ್ತು ಯಾದವಾಡ ಸಂಪರ್ಕಿಸುವಂಥ ರಸ್ತೆ ಇದೀಗ ಸಂಪೂರ್ಣವಾಗಿ ಬಂದಾದಂತಹ ದೃಶ್ಯಗಳು ತಾವು ನೋಡ್ತಾ ಇರಬಹುದು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್. ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್, ರೋಟೀಸ್, ಚಾಟ್ಸ್, ಜ್ಯೂಸ್, ಪಿಜ್ಜಾ, ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ. ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ. ನುರಿತ ಬಾಣಸಿಗರು, ಶುಚಿ ರುಚಿಗೆ ಕೊರತೆ ಇಲ್ಲ. ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ. ಬರ್ತ್ಡೇ, ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ. ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು. ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್. ಸ್ಥಳ ಫನ್ ಝೋನ್, ಬಳ್ಳೂರ್ ಆರ್ಸಿ ಹತ್ತಿರ, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.